ವಿದ್ಯಾರ್ಥಿ ಮಿತ್ರರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎರಡನೇ ಭಾಷೆಯಾಗಿರ್ತಕ್ಕಂಥ ಇಂಗ್ಲಿಷ್ನಲ್ಲಿ ಮಕ್ಕಳನ್ನ ಪ್ರಿಪೇರ್ ಮಾಡಲಿಕ್ಕೋಸ್ಕರ ಈ ಕ್ಷಣವನ್ನು ಬಳಸ್ಕೊಳ್ತಾ ಇದ್ದೇವೆ. ಮಿತ್ರ ಕಲಾಸ್ವಪ್ನ ಯೂಟ್ಯೂಬ್ ಚಾನಲ್ನ ಮೂಲಕ ಈ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೋತೇನೆ. ಶೈಕ್ಷಣಿಕವಾಗಿರ್ತಕ್ಕಂತಹ 16 ಸ್ನೇಹಿತರ ಎಪಿಸೋಡನ್ನು ಪೂರ್ತಿ ಮಾಡಿ ಕೊಟ್ಟಿದ್ದೇವೆ. ಪರೀಕ್ಷೆ ಧೈರ್ಯ ತುಂಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ನಿಮ್ಮ ಚಾನಲ್ ಅಂತ ಹೇಳೋದನ್ನ ಪ್ರೀತಿಯಿಂದ ಹೇಳ್ತಾ ಈ ಸಂಚಿಕೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಇವತ್ತು ಗ್ರಾಮರ್ ಆಧಾರವಾಗಿಟ್ಟುಕೊಂಡು ಒಂದಿಷ್ಟು ಸಂಚಿಕೆ ನಂಗೆ ಮಾಡಬೇಕು ಅಂತ ಆಸೆ ಇದೆ. ನಾನು ಹೇಳ್ತಾ ಇದ್ದೀನಿ ನಿಮಗೆ 16 ಪ್ರಶ್ನೆಗಳು ಗ್ರಾಮರ್ ಆಧಾರಿತವಾಗಿರ್ತಕ್ಕಂಥದ್ದು. ಅಂದ್ರೆ ಸುಮಾರು 32 ಮಾರ್ಕ್ಸ್ ನೀವು ಗ್ರಾಮರ್ ಮೂಲಕ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. 80ರಲ್ಲಿ 32 ಮಾರ್ಕ್ಸ್ಗಳು ಗ್ರಾಮರ್ ಮೂಲಕ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆಗಳನ್ನು ನಾನು ಗ್ರಾಮರಿಗೋಸ್ಕರ ಮೀಸಲಾಗಿಡ್ತಾ ಇದ್ದೇನೆ. ಎಲ್ಲ ವಿಭಾಗದಲ್ಲಿ ಕೂಡ 10 ಕ್ವಶನ್ಸ್ ತಗೊಂಡ್ಬಂದಿದ್ದೇನೆ. ಪ್ರತಿಯೊಂದನ್ನು ಓದಿ ಹೇಳ್ತೇನೆ, ಉತ್ತರವನ್ನು ಹೇಳ್ತಾ ಹೋಗ್ತೇನೆ. ದಯವಿಟ್ಟು ಪುಸ್ತಕ ಪೆನ್ ತಗೊಂಡು ಫಾಲೋ ಮಾಡಿ ಅಂತ ವಿನಂತಿ ಮಾಡ್ಕೋತೇನೆ. ಶೆಲ್ ವಿ ಸ್ಟಾರ್ಟ್? ಆರಂಭಿಸೋಣ ಅಲ್ಲ? ಸ್ಟಾರ್ಟ್ ಮಾಡೋ ಸ್ನೇಹಿತರೆ. ಸಿಲೆಬಲ್ ಮೇಲೆ ಒಂದು ಪ್ರಶ್ನೆ ಪರೀಕ್ಷೆ ಖಂಡಿತ ಬರುವಂತದ್ದು. ಸಿಂಗಲ್ ಸಿಲೆಬಲ್ ವರ್ಡ್ ಇದೆ, ಡಬಲ್ ಸಿಲೆಬಲ್ ವರ್ಡ್ ಇದೆ, ಟ್ರಿಪಲ್ ಸಿಲೆಬಲ್ ವರ್ಡ್ ಇದೆ ಸ್ನೇಹಿತರೆ. ಇದರಲ್ಲಿ ಸಿಲೆಬಲ್ ಅಂದ್ರೆ ಏನು ಅಂತ ಹೇಳಿದ್ರೆ, ಒಂದು ಕಾನ್ಸನೆಂಟ್ ಮತ್ತೊಂದು ಕಾನ್ಸನೆಂಟ್ ನ ಮಧ್ಯದಲ್ಲಿ ಒಂದು ವೊವೆಲ್ ಕರೆಕ್ಟ್ ಆಗಿ ಫಿಕ್ಸ್ ಆಗಿ ಕೂತಾಗ ದಟ್ ಈಸ್ ಕಾಲ್ಡ್ ಒನ್ ಸಿಲೆಬಲ್. ಒನ್ ಸಿಲೆಬಲ್ ವರ್ಡ್ ಅನ್ನ ಐಡೆಂಟಿಫೈ ಮಾಡಬೇಕು. 2 ಸಿಲೆಬಲ್ ವರ್ಡ್ ಅಂತ ಐಡೆಂಟಿಫೈ ಮಾಡಬೇಕು. 3 ಸಿಲೆಬಲ್ ಪರೀಕ್ಷೆಗೆ ಬರೋ ಸಾಧ್ಯತೆ ಬಹಳ ಕಡಿಮೆ ಇದೆ ನಮ್ಗೆ ಅನಿಸ್ತಾ ಇದೆ. ನಾನು ಎಕ್ಸಾಂಪಲ್ಸ್ ಕೊಡ್ತೀನಿ, ನಿಮ್ಗೆ ಗೊತ್ತಾಗ್ತದೆ. ಸಿಂಗಲ್ ಸಿಲೆಬಲ್ ವರ್ಡ್ ಯಾವುದು ಸ್ನೇಹಿತರೆ? ಕ್ಲಾಸ್. ಸ್ನೇಹಿತರೆ, ಕ್ಲಾಸ್ ಈ ಸಿಂಗಲ್ ಸಿಲೆಬಲ್ ವರ್ಡ್. ಟ್ರೀ ಸಿಂಗಲ್ ಸಿಲೆಬಲ್ ವರ್ಡ್. ಫೈಲ್ ಸಿಂಗಲ್ ಸಿಲೆಬಲ್ ವರ್ಡ್. ಡೋರ್ ಸಿಂಗಲ್ ಸಿಲೆಬಲ್ ವರ್ಡ್. ಎಕ್ಸಾಂಪಲ್ಸ್ ಕೊಟ್ಟೆ ನಿಮ್ಗೆ. ಸ್ನೇಹಿತರೆ, ಹಾಗೇನೆ 2 ಸಿಲೆಬಲ್ ವರ್ಡ್ಸ್ಗಳು ಯಾವುದೆಲ್ಲ? ಟೇಬಲ್ ಇದೆ, ಪ್ರಾಪರ್ ಇದೆ, ಲೆಜೆಂಡ್ ಇದೆ, ಅಬೌಟ್ ಇದೆ, ಮಾರ್ಕೆಟ್ ಇದೆ, ಅಪಾಯಿಂಟ್ ಇದೆ, ಪೆನ್ಸಿಲ್ ಇದೆ. ಸ್ನೇಹಿತರೆ, ಇವೆಲ್ಲ ಕೂಡ 2 ಸಿಲೆಬಲ್ ಇರತಕ್ಕಂಥ ಶಬ್ದಗಳು. ಸ್ನೇಹಿತರೆ, ಟ್ರಿಪಲ್ ಸಿಲೆಬಲ್ ವರ್ಡ್ಗಳು ಯಾವುದೆಲ್ಲ? ಫ್ಯಾಮಿಲಿ, ಮಿನಿಸ್ಟರ್, ಸರ್ಕ್ಯುಲರ್, ಅಪಾಯಿಂಟ್ಮೆಂಟ್, ಆಲ್ಜಿಬ್ರಾ, ಕೆಮಿಸ್ಟ್ರಿ. ಸ್ನೇಹಿತರೆ, ಇವೆಲ್ಲ ಕೂಡ ಟ್ರಿಪಲ್ ಸಿಲೆಬಲ್ ಇರತಕ್ಕಂಥ ಶಬ್ದಗಳು. ಪರೀಕ್ಷೆಗೆ 1 ಸಿಲೆಬಲ್ ಮತ್ತು 2 ಸಿಲೆಬಲ್ ಅನ್ನ ಗಟ್ಟಿ ಮಾಡ್ಕೊಳ್ಳಿ. ಈ ಒಂದು ಮಾರ್ಕ್ ಅನ್ನ ತಗೊಳ್ಳಿ, ಪ್ರಯತ್ನ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತೇನೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ನೇಹಿತರೆ, ಇಲ್ಲಿ ಆರ್ಟಿಕಲ್ಗಳು ಬರುವಂತಹದ್ದು ಮತ್ತೊಂದು ಮಾರ್ಕ್ ನಿಮ್ಗೆ ಸಿಗ್ಬೇಕು ಅಂತ ನಂಗೆ ಆಸೆ ಇದೆ. ಸ್ನೇಹಿತರೆ, 3 ಆರ್ಟಿಕಲ್ಗಳಿದೆ. ಎ ಮತ್ತು ಆನ್ ಮತ್ತು ದ. ಸ್ನೇಹಿತರೆ, 3 ಆರ್ಟಿಕಲ್ಗಳಿದೆ. ಸ್ನೇಹಿತರೆ, ಅಲ್ಲಿ ಖಚಿತವಾಗಿ ನಿಮ್ಗೆ ಗೊತ್ತಿರುವಾಗ ದ ಬಳಸ್ಕೋತೀರಿ. ಈ ದೇ ಅಂತ ಹೇಳುತ್ತೆ, ದ ಬಳಸ್ಕೊಳ್ತೀರಿ. ಆಮೇಲೆ ಎ ಮತ್ತು ಆನ್ ಗಳನ್ನ ಬಳಸ್ಕೊಳ್ತೀರಿ. ಸ್ನೇಹಿತರೆ, ವ್ಯತ್ಯಾಸಗಳು ಏನು ಅಂತ ಹೇಳಿದ್ರೆ, ಎ ನಿಮ್ಗೆ ಗೊತ್ತಿದೆ, ಒಂದು ಅಂತ ಅರ್ಥ ಇದೆಯೇ? ಅರ್ಥ ಇದೆ ನಿಮ್ಗೆ. ಸ್ನೇಹಿತರೆ, ಆನ್ ಯಾವಾಗ ಬಳಸ್ಕೊಳ್ತೀವಿ ಅಂತ ಹೇಳಿದ್ರೆ, ಎ ಇ ಐ ಓ ಯು. ಇಂಗ್ಲಿಷ್ ನಲ್ಲಿ ಎ ಇ ಐ ಓ ಯುಗಳನ್ನ ಸ್ವರಾಕ್ಷರ ಕರೀತೇವೆ, ಓವೆಲ್ಸ್ ಅಂತ ಕರೀತೇವೆ. ಓವೆಲ್ ಸೌಂಡ್ಗಳು ಎಲ್ಲಿವೆ ಅಲ್ಲಿ ಆನ್ ಹಾಕ್ಬೇಕು. ಸ್ಪೆಲ್ಲಿಂಗ್ ನೋಡ್ಕೊಂಡು ಹಾಕೋದಲ್ಲ ಸ್ನೇಹಿತರೆ. ಮತ್ತೆ ಮತ್ತೆ ಹೇಳ್ತೇನೆ, ಎಲ್ಲಿ ಶಬ್ದಗಳು ಓವೆಲ್ ಸೌಂಡ್ ನಿಂದ ಸ್ಟಾರ್ಟ್ ಆಗ್ತವೆ ಅಲ್ಲಿ ಆನ್ ಹಾಕ್ಬೇಕಂತ ಗೊತ್ತಿ ಸ್ನೇಹಿತರೆ. 1 ಮಾರ್ಕ್ ಅನ್ನ ತಕೊಳ್ಳಿ, ಸುಲಭ ಆಗುತ್ತೆ. ಪ್ರಶ್ನೆ ಬರ್ತಾ ಇದೆ. ಅವರ್ ಹೆಡ್ ಮಾಸ್ಟರ್ ಈಸ್ ಡ್ಯಾಶ್ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಸ್ನೇಹಿತರೆ, ಇಲ್ಲಿ ಎ ಸೂಟ್ ಆಗ್ತದೆ. ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್, ಬೇರೆ ಯಾವುದು ಸೂಟ್ ಆಗೋದಿಲ್ಲ. ರೋಹಿಣಿ ಈಸ್ ಡ್ಯಾಶ್ ಆನೆಸ್ಟ್ ವುಮನ್. ರೋಹಿಣಿ ಈಸ್ ಡ್ಯಾಶ್ ಆನೆಸ್ಟ್ ವುಮನ್. ಇದರಲ್ಲಿ ಆನೆಸ್ಟ್ ಅಂತಿದ್ರು ಕೂಡ ಎಚ್ ಸೈಲೆಂಟ್ ಆದ ಕಾರಣ ಆನೆಸ್ಟ್ ಆಗ್ತದೆ. ಹಾನೆಸ್ಟ್ ಅಲ್ಲ, ಆನೆಸ್ಟ್ ಆಗ್ತದೆ. ಸೊ ಅಲ್ಲಿ ಕೂಡ ಆನ್ ಬರಬೇಕು. ಎ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಆದ್ರಿಂದ ಆನ್ ಬರಬೇಕು. ಏಷ್ಯಾ ಈಸ್ ಡ್ಯಾಶ್ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ಡ್ಯಾಶ್ ವರ್ಲ್ಡ್ ಅಂತೀವಿ ಸ್ನೇಹಿತರೆ. 2 ನೀವು ತುಂಬಿಸ್ಲಿಕ್ಕಿರ್ತಕ್ಕಂಥ ಆರ್ಟಿಕಲ್ಗಳು. ಏಷ್ಯಾ ಈಸ್ ದ ಲಾರ್ಜೆಸ್ಟ್. ಯಾವತ್ತೂ ಕೂಡ ಸೂಪರ್ ಡಿಗ್ರಿ ಬಂದಾಗ ಸ್ನೇಹಿತರೆ ದ ಬರಬೇಕು ಅಂತ ಗೊತ್ತಾಯ್ತು ನಿಮ್ಗೆ. ದ ಲಾರ್ಜೆಸ್ಟ್ ಬರಬೇಕು. ಆಮೇಲೆ ಇನ್ ದ ವರ್ಲ್ಡ್ ಅಲ್ಲಿ ಕೂಡ ದ ಬರಬೇಕು ಅಂತ ಕರೆಕ್ಟ್ ಆದ ಉತ್ತರ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಬರೋಣ. ಐ ಸಾ ಡ್ಯಾಶ್ ಓಲ್ಡ್ ಮ್ಯಾನ್ ಹೂ ಹ್ಯಾಡ್ ಡ್ಯಾಶ್ ವಾಕಿಂಗ್ ಸ್ಟಿಕ್ಸ್. ವಾಕಿಂಗ್ ಸ್ಟಿಕ್ಸ್. ಸ್ನೇಹಿತರೆ, ಐ ಸಾ ಆನ್ ಓಲ್ಡ್ ಮ್ಯಾನ್ ಬರಬೇಕು. ಯಾಕಂದ್ರೆ ಓ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಆನ್ ಓಲ್ಡ್ ಮ್ಯಾನ್ ಬರಬೇಕು. ಹೂ ಹ್ಯಾಡ್ ದ ವಾಕಿಂಗ್ ಸ್ಟಿಕ್. ಹೂ ಹ್ಯಾಡ್ ದ ವಾಕಿಂಗ್ ಸ್ಟಿಕ್ ಕರೆಕ್ಟ್ ಆದ ಉತ್ತರ ಸ್ನೇಹಿತರೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಬರೋಣ. ಡ್ಯಾಶ್ ರಾಮಾಯಣ ಈಸ್ ಒನ್ ಆಫ್ ಡ್ಯಾಶ್ ಹೋಲಿ ಬುಕ್ಸ್ ಆಫ್ ಹಿಂದೂಸ್. ಸರ್, ಡ್ಯಾಶ್ ರಾಮಾಯಣ ಸರ್, ದ ರಾಮಾಯಣ ಬರಬೇಕು, ಬೇರೆ ಏನೂ ಅಲ್ಲ ಸ್ನೇಹಿತರೆ. ಎ ರಾಮಾಯಣ ಅಲ್ಲ, ದ ರಾಮಾಯಣ ಬರಬೇಕು. ಈಸ್ ಒನ್ ಆಫ್ ದ, ಅಲ್ಲಿ ಕೂಡ ದ ಬರಬೇಕು. ಈಸ್ ಒನ್ ಆಫ್ ದ ಹೋಲಿ ಬುಕ್ಸ್ ಆಫ್ ಹಿಂದೂಸ್ ಅಂತ ಬರಬೇಕು. ಮೈ ಬ್ರದರ್ ಡ್ರೂ ಎ ಪಿಕ್ಚರ್ ಆಫ್ ಡ್ಯಾಶ್ ಎಲಿಫೆಂಟ್. ಸ್ನೇಹಿತರೆ, ಮೈ ಬ್ರದರ್ ಡ್ರೂ ಅಲ್ಲಿ ಎ ಬಂತು ನೋಡಿ. ಎ ಪಿಕ್ಚರ್ ಆಫ್ ಆನ್ ಎಲಿಫೆಂಟ್.
ಸ್ನೇಹಿತರೆ ಆಫ್ ಆನ್ ಎಲಿಫೆಂಟ್. ಯಾಕಂದ್ರೆ ಎಲಿಫೆಂಟ್ ಅಲ್ಲಿ ಸ್ನೇಹಿತರೆ ಈ ಸೌಂಡ್ ಕೇಳ್ತಾ ಇದೆ ನಿಮಗೆ, ಸೊ ಅದರಿಂದ ಆನ್ ಎಲಿಫೆಂಟ್ ಬರಬೇಕು. ಮೈ ಗ್ರ್ಯಾಂಡ್ ಮದರ್ ಯೂಸ್ ಟು ಟೆಲ್ ಮೀ ಎ ಲಾಟ್ ಆಫ್ ಸ್ಟೋರೀಸ್. ಸ್ನೇಹಿತರೆ ಲಾಟ್ ಆಫ್ ಸ್ಟೋರೀಸ್ ಮಧ್ಯೆ ಬ್ಲಾಂಕ್ ಅನ್ನ ಕೊಟ್ಟಿದ್ದಾರೆ. ಎ ಲಾಟ್ ಆಫ್ ಸ್ಟೋರೀಸ್ ಏನ್ ಬರಬೇಕು ಸ್ನೇಹಿತರೆ? ಎ ಲಾಟ್ ಆಫ್ ಸ್ಟೋರೀಸ್ ಕರೆಕ್ಟ್ ಆದ ಉತ್ತರ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಬರೋಣ. ಮಿಸ್ ಸ್ಮಿತಾ ಈಸ್ ಡ್ಯಾಶ್ MP ಅಂತಿದೆ. MP ಎಂ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಹೌದು. ಅದರಲ್ಲಿ ಅಲ್ಲಿ ಖಂಡಿತವಾಗಿ ನಿಮಗೆ ವೊವೆಲ್ ಸೌಂಡ್ ಕೇಳ್ತಾ ಇದೆ, ಆದ್ರಿಂದ ಅದು ಆನ್ MP ಆಗ್ಬೇಕು, ಆನ್ MP ಆಗ್ಬೇಕು. ಆಮೇಲೆ ಇನ್ನೊಂದು ಅಲ್ಲಿ ಕೊಟ್ಟಿದ್ದಾರೆ, ಶಿ ವರ್ಕ್ಸ್ ಹಾರ್ಡ್ ಫಾರ್ ದ ವೆಲ್ಫೇರ್ ಆಫ್ ಪೀಪಲ್. ಸ್ನೇಹಿತರೆ ದ ವೆಲ್ಫೇರ್ ಅಂತ ಬರಬೇಕು, ದ ಬರಬೇಕು ಖಚಿತವಾಗಿ. ಮೈ ಮದರ್ ಸೆಂಟ್ ಮೀ ಡ್ಯಾಶ್ SMS ಟುಡೇ. ಸ್ನೇಹಿತರೆ ಮೈ ಮದರ್ ಸೆಂಟ್ ಮೀ ಡ್ಯಾಶ್ SMS ಟುಡೇ. ಸ್ನೇಹಿತರೆ ಮತ್ತೆ ಹೇಳ್ತಾ ಇದ್ದೇನೆ, SMS ಅಂತ ಬಂತು, ಎಸ್ ಬಂತು, ರಿಜೆಕ್ಟ್ ಮಾಡೋದಲ್ಲ ಸ್ನೇಹಿತರೆ. ಎಸ್ ಬಂತು ಅಂತ ಎ ಹಾಕೋದಲ್ಲ, SMS ಅಂತ ಸ್ನೇಹಿತರೆ ಅಲ್ಲಿ ಕೂಡ ನಿಮಗೆ ವೊವೆಲ್ ಸೌಂಡ್ ಎ ಕೇಳ್ತಾ ಇದೆ, ಆದ್ದರಿಂದ ಆನ್ SMS ಟುಡೇ ಅಂತ ಬರಬೇಕು. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಬರೋಣ. ಡಾಕ್ಟರ್ ಅಂಬೇಡ್ಕರ್ ಈಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ. ಉತ್ತರ ಹೇಳಿ ಆಯ್ತು ನಾನು. ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ, ದ ಬರಬೇಕು, ದ ಫಸ್ಟ್ ಬರಬೇಕು, ದ ಬೆಸ್ಟ್ ಬರಬೇಕು, ದ ಮೋಸ್ಟ್ ಬರಬೇಕು. ಆರ್ಟಿಕಲ್ ಸ್ನೇಹಿತರೆ ಗುರ್ತ ಮಾಡೋದು ಬಹಳ ಸುಲಭ ಆಗುತ್ತೆ ನಿಮಗೆ, ಮಾರ್ಕ್ಸ್ ತಕೊಳ್ಳಿ ಅಂತ ಹೇಳ್ತೇನೆ. ಸೊ 1+1 2 ಪ್ರಶ್ನೆ ಆಯ್ತು, 4 ಮಾರ್ಕ್ ನಿಮ್ಗೆ ಸಿಕ್ಕಿ ಆಯ್ತು. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಕೂಡ ಪರೀಕ್ಷೆ ಖಂಡಿತ ಬರುವಂತದ್ದು, ಕಂಜಂಕ್ಷನ್ ಅಥವಾ ಅದನ್ನ ಲಿಂಕರ್ ಅಂತ ಕರೀತಾರೆ. ಇತರ ಸರಿಯಾಗಿರ್ತಕ್ಕಂಥ ಕಂಜಂಕ್ಷನ್ ಅರ್ಥ ಮಾಡಿಕೊಂಡ್ರೆ ಮಾತ್ರ ಮಾಡ್ಲಿಕ್ಕಾಗ್ತದೆ. ಇತರ ಆ ಲಿಂಕರ್ ಯಾವುದು ಅಂತ ಕರೆಕ್ಟ್ ಆಗಿ ಗುರುತಿಸಬೇಕು ಅಂತ ವಿನಂತಿ ಮಾಡ್ಕೋತೇನೆ. ವಾಕ್ಯಗಳನ್ನು ಓದಿ ಹೇಳ್ತೇನೆ. ವಿ ಫೌಂಡ್ ಎ ಹೋಟೆಲ್ ಡ್ಯಾಶ್ ಇಟ್ ವಾಸ್ ಕ್ಲೋಸ್ಡ್. ನಮಗೆ ಒಂದು ಹೋಟೆಲ್ ಸಿಕ್ಕಿತ್ತು, ಆದರೆ ಅದು ಕ್ಲೋಸ್ ಆಗಿತ್ತು. ಸ್ನೇಹಿತರೆ ಅಲ್ಲಿ ಬಟ್ ಅಂತ ಹೇಳುವಂತದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ, ಬಟ್ ಕರೆಕ್ಟ್ ಆಗಿ ಬರಬೇಕು. ಸ್ನೇಹಿತರೆ ಮುಂದಕ್ಕೆ ಹೋಗೋಣ. ರಾಮ್ ಅಂಡ್ ರಹೀಮ್, ಉತ್ತರ ಹೇಳಿ ಆಯ್ತು ನಾನು, ಕ್ಷಮಿಸಿ ನನ್ನನ್ನ. ರಾಮ್ ಅಂಡ್ ರಹೀಮ್ ಆರ್ ಫ್ರೆಂಡ್ಸ್. ಸ್ನೇಹಿತರೆ ಆಂಡ್ ಅಂತ ಕರೆಕ್ಟ್ ಆದ ಲಿಂಕರ್ ಆಂಡ್ ಬರಬೇಕು ಅಲ್ಲಿ. ಸ್ನೇಹಿತರೆ ಮುಂದಿನದಕ್ಕೆ ಹೋಗೋಣ. ಮಿಸ್ ಸ್ಮಿತಾ ಹ್ಯಾಸ್ ಎ ಲಾಟ್ ಆಫ್ ಟ್ಯಾಲೆಂಟ್ಸ್ ಬಟ್, ಉತ್ತರ ಹೇಳಿ ಆಯ್ತು, ನಾಟ್ ರೆಕಗ್ನೈಸ್ ಬೈ ಪಬ್ಲಿಕ್. ಅವಳ ಹತ್ರ ತುಂಬಾ ಟ್ಯಾಲೆಂಟ್ಸ್ ಇತ್ತು, ಆದರೆ ಜನ ಅವಳನ್ನ ಗುರುತಿಸ್ತಾ ಇರಲಿಲ್ಲ. ಸ್ನೇಹಿತರೆ ಬಟ್ ಕರೆಕ್ಟ್ ಆಗಿ ಬರಬೇಕಲ್ಲಿ, ಸೂಟ್ ಆಗುವಂತದ್ದು. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಬರೋಣ. ಆಫ್ಟರ್ SLC ಯು ಕ್ಯಾನ್ ಸಿಲೆಕ್ಟ್ ಐದರ್ ಸೈನ್ಸ್ ಡ್ಯಾಶ್ ಕಾಮರ್ಸ್. ಐದರ್ ಸೈನ್ಸ್ ಡ್ಯಾಶ್ ಕಾಮರ್ಸ್. ಸ್ನೇಹಿತರೆ ಐದರ್ ಬಂದಾಗ ಯಾವತ್ತು ಕೂಡ ಆರ್ ಬರಬೇಕು, ಆದ್ದರಿಂದ ಐದರ್ ಆರ್ ಯಾವತ್ತು ಕೂಡ ಒಂದಕ್ಕೊಂದು ಸೂಟ್ ಆಗುವಂತದ್ದು, ಆರ್ ಕರೆಕ್ಟ್ ಆದ ಶಬ್ದ. ರಮ್ಯಾ ಸ್ಕೋರ್ಡ್ ಗುಡ್ ಮಾರ್ಕ್ಸ್ ಇನ್ ಎಕ್ಸಾಮ್. ಡ್ಯಾಶ್ ಕೊಟ್ಟಿದ್ದಾರೆ. ಶಿ ಸ್ಟಡಿಡ್ ವೆಲ್. ಅವಳು ಚೆನ್ನಾಗಿ ಸ್ಟಡಿ ಮಾಡಿದ ಕಾರಣ ಅವಳಿಗೆ ಜಾಸ್ತಿ ಮಾರ್ಕ್ಸ್ ಬಂತು ಸ್ನೇಹಿತರೆ. ಬಿಕಾಸ್ ಸೂಟ್ ಆಗುತ್ತಲ್ಲಿ, ಬಿಕಾಸ್ ಕರೆಕ್ಟ್ ಆಗಿರ್ತಕ್ಕಂತಹ ಕಂಜಂಕ್ಷನ್. ಸ್ನೇಹಿತರೆ ಮುಂದಕ್ಕೆ ಹೋಗೋಣ. ಯು ವುಡ್ ಹ್ಯಾವ್ ಪರ್ಫಾರ್ಮ್ಡ್ ವೆಲ್ ಡ್ಯಾಶ್ ಕೊಟ್ಟಿದ್ದಾರೆ. ಯು ಹ್ಯಾಡ್ ಪ್ರಾಕ್ಟೀಸ್ಡ್ ಹಾರ್ಡ್. ನೀನು ಕಷ್ಟಪಟ್ಟು ಕೆಲಸ ಮಾಡಿದ್ದರೆ ನಿಂಗೆ ಒಳ್ಳೆ ಮಾರ್ಕ್ಸ್ ಬರ್ತಿತ್ತು. ಸ್ನೇಹಿತರೆ ಅಲ್ಲಿ ಇಫ್ ಸರಿಯಾಗಿ ಸೂಟ್ ಆಗ್ತದೆ, ಇಫ್ ಕರೆಕ್ಟ್ ಆಗಿರ್ತಕ್ಕಂಥ ಕಂಜಂಕ್ಷನ್. ಮುಂದಕ್ಕೆ ಬರೋಣ. ಡ್ಯಾಶ್ ಇಟ್ ವಾಸ್ ರೈನಿಂಗ್ ಔಟ್ಸೈಡ್ ವಿ ವೆಂಟ್ ಔಟ್ ಟು ಪ್ಲೇ. ಡ್ಯಾಶ್ ಇಟ್ ವಾಸ್ ರೈನಿಂಗ್ ಔಟ್ಸೈಡ್ ವಿ ವೆಂಟ್ ಔಟ್ ಟು ಪ್ಲೇ. ಸ್ನೇಹಿತರೆ ಪ್ರಶ್ನೆಯನ್ನು ಮತ್ತೆ ಓದಿ ಹೇಳ್ತಾ ಇದ್ದೇನೆ. ಹೊರಗೆ ಜೋರು ಮಳೆ ಬರ್ತಾ ಇದ್ರು ಕೂಡ ನಾವು ಆಡ್ಲಿಕ್ಕೆ ಹೋದೆವು. ಆದ್ರೂ ಕೂಡ ಸ್ನೇಹಿತರು ಹೇಳುವಾಗ ದೋ ಬರಬೇಕು. THOUGH ಇಸ್ ದ ಕರೆಕ್ಟ್ ಕಂಜಂಕ್ಷನ್. ಇದ್ರ ಮುಂದಕ್ಕೆ ಬರೋಣ. ಡ್ಯಾಶ್ ಹಿ ಹ್ಯಾಡ್ ಮನಿ ಹಿ ವುಡ್ ಹ್ಯಾವ್ ಪರ್ಚೇಸ್ಡ್ ಎ ಬೈಸಿಕಲ್. ಅವನ ಹತ್ರ ಹಣ ಇತ್ತು ಅಂತ ಆದ್ರೆ ಬೈಸಿಕಲ್ ಖರೀದಿ ಮಾಡ್ತಾ ಇದ್ದ. ಸ್ನೇಹಿತರೆ ಅಲ್ಲಿ ಇಫ್ ಸರಿಯಾಗಿ ಸೂಟ್ ಆಗ್ತದೆ, ಇಫ್ ಇಸ್ ದ ರೈಟ್ ಕಂಜಂಕ್ಷನ್. ಸ್ನೇಹಿತರೆ ಮುಂದಕ್ಕೆ ಬರ್ತೇನೆ. ಮಿರಾಕಲ್ಸ್ ಹ್ಯಾಪನ್ ಓನ್ಲಿ ಡ್ಯಾಶ್ ವಿ ಬಿಲೀವ್ ಇನ್ ಅವರ್ ಸೆಲ್ವ್ಸ್. ನೇತ್ರ ಆಶ್ಚರ್ಯಗಳು ಉಂಟಾಗೋದು ಯಾವಾಗ ಅಂತ ಹೇಳಿದ್ರೆ ನಾವು ನಮ್ಮಲ್ಲಿ ನಂಬಿಕೆ ಇಟ್ಕೊಂಡಾಗ ಮಾತ್ರ. ಅಲ್ಲಿ ಕೂಡ ಕಂಡೀಷನ್ ಇದೆ. ಸೊ ಇಫ್ ಅಂತ ಹೇಳೋದು ಕರೆಕ್ಟ್ ಆಗಿರ್ತಕ್ಕಂಥ ಕಂಜಂಕ್ಷನ್ ಆಗ್ತದೆ. ಇದ್ರ ಮುಂದಕ್ಕೆ ಬರ್ತೇನೆ. ಮ್ಯಾನ್ ಪ್ರಪೋಸಸ್ ಡ್ಯಾಶ್ ಗಾಡ್ ಡಿಸ್ಪೋಸಸ್. ಮ್ಯಾನ್ ಪ್ರಪೋಸಸ್ ಡ್ಯಾಶ್ ಗಾಡ್ ಡಿಸ್ಪೋಸಸ್. ಸೊ ಮನುಷ್ಯ ಆಸೆ ಪಡ್ತಾನೆ, ದೇವರು ನಡೆಸ್ಕೊಡ್ತಾರೆ. ಸ್ನೇಹಿತರೆ ಅಲ್ಲಿ ಬಟ್ ಸೂಟ್ ಆಗ್ತದೆ. ಬಟ್ ಈಸ್ ದ ರೈಟ್ ಕಂಜಂಕ್ಷನ್. ಸ್ನೇಹಿತರೆ ಮೂರನೇ ಪ್ರಶ್ನೆ ಪೂರ್ತಿ ಆಯ್ತು. ನಿಮ್ಗೆ 6 ಮಾರ್ಕ್ಸ್ ಸಿಕ್ಕಿತ್ತು ಅಂತ ಭಾವಿಸ್ಕೊಳ್ತೇನೆ. ಸ್ನೇಹಿತರೆ 6 ಮಾರ್ಕ್ಸ್ ಜೋಡಿಸ್ಕೊಳ್ತಾ ಇದ್ರಿ. ಮುಂದಕ್ಕೆ ಬರ್ತೇನೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಠನ ಪ್ರವೇಶ ಮಾಡ್ತಾ ಇದ್ದೇವೆ. ಕೊಲೆಕೇಟಿವ್ ವರ್ಡ್ಗಳು. ನಿಮ್ಗೆ ಗೊತ್ತಿದೆ, ಕೊಲೆಕೇಟಿವ್ ವರ್ಡ್ ಮೂಲಕ 1 ಮಾರ್ಕ್ ಅನ್ನು ತುಂಬಾ ಚಂದ ಪಡ್ಕೊಳ್ಳಿಕ್ಕೆ ಆಗುತ್ತೆ ಸ್ನೇಹಿತರೆ. ಈ ಮಾರ್ಕ್ ನೀವು ಮಿಸ್ ಮಾಡ್ಕೊಳ್ಳದೆ ಪಡ್ಕೊಳ್ಳೋಕೆ ವಿನಂತಿ ಮಾಡ್ಕೊಳ್ತೇನೆ. ಹಿಯರ್ ಕಮ್ಸ್ ದ ಕೊಲೆಕೇಟಿವ್ ವರ್ಡ್ಸ್ಗಳು. ಶೇಕ್ ಇದೆ. ಶೇಕ್ ನ ಮುಂದೆ ಸ್ನೇಹಿತರೆ ಇಯರ್ಸ್ ಇದೆ, ಐಸ್ ಇದೆ, ಫಿಂಗರ್ಸ್ ಇದೆ. ಸ್ನೇಹಿತರೆ ಸರಿಯಾದ ಉತ್ತರ ಶೇಕ್ ಹ್ಯಾಂಡ್ಸ್. ಶೇಕ್ ಹ್ಯಾಂಡ್ಸ್ ಇಸ್ ದ ರೈಟ್ ವರ್ಡ್.
ಸ್ಪೀಡಿ ಇದೆ, ಆಮೇಲೆ ವಾಕ್ ಇದೆ, ಕುಕಿಂಗ್ ಇದೆ, ರೀಡಿಂಗ್ ಇದೆ ಸ್ನೇಹಿತರೆ, ರಿಕವರಿ ಇದೆ ಸ್ನೇಹಿತರೆ. ಸ್ಪೀಡಿ ರಿಕವರಿ ಇಸ್ ದ ಕರೆಕ್ಟ್ ವರ್ಡ್. ಸ್ಪೀಡಿ ರಿಕವರಿ ಕರೆಕ್ಟ್ ಆಗಿ ಕೊಲಿಕೇಟ್ ಆಗ್ತಾ ಇದೆ. ಬ್ರಿಸ್ಕ್ ಇದೆ, ಅದರ ಮುಂದೆ ಕ್ಯೂರ್ ಇದೆ, ಸ್ಲೀಪ್ ಇದೆ, ಕ್ರೈ ಇದೆ ಸ್ನೇಹಿತರೆ. ಸರಿಯಾಗಿರ್ತಕ್ಕಂಥ ವರ್ಡ್ ಬ್ರಿಸ್ಕ್ ವಾಕ್. ಬ್ರಿಸ್ಕ್ ವಾಕ್ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ ಮುಂದಿನ ಪ್ರಶ್ನೆ ಬರೋಣ. ಕಮಿಟ್ ಡ್ಯಾಶ್ ಇದೆ, ಕಮಿಟ್ ನ ಮುಂದೆ ಆನ್ಸರ್ ಇದೆ, ಹೋಮ್ವರ್ಕ್ ಇದೆ, ಮಿಸ್ಟೇಕ್ ಇದೆ, ರಾಂಗ್ ಇದೆ ಸ್ನೇಹಿತರೆ. ಅಲ್ಲಿ ಸರಿಯಾಗಿರ್ತಕ್ಕಂಥ ವರ್ಡ್ ಕಮಿಟ್ ಮಿಸ್ಟೇಕ್ಸ್, ತಪ್ಪುಗಳನ್ನು ಒಪ್ಪಿಕೊಳ್ಳುವಂತದ್ದು. ಕಮಿಟ್ ಮಿಸ್ಟೇಕ್ ಕರೆಕ್ಟ್ ಆಗಿರ್ತಕ್ಕಂಥ ಶಬ್ದ ಸ್ನೇಹಿತರೆ. ಕ್ಯಾಚ್ ಇದೆ, ಕ್ಯಾಚ್ ನ ಮುಂದೆ ಎಲೆಕ್ಟ್ರಿಸಿಟಿ ಇದೆ, ಫುಡ್ ಇದೆ, ಫೈರ್ ಇದೆ, ಸ್ಟಾರ್ಮ್ ಇದೆ ಸ್ನೇಹಿತರೆ. ಕ್ಯಾಚ್ ಗೆ ಸೂಟ್ ಆಗುವಂತ ಕೊಲಿಕೇಟಿವ್ ವರ್ಡ್ ಫೈರ್ ಕರೆಕ್ಟ್ ಆದ ವರ್ಡ್ ಸ್ನೇಹಿತರೆ. ಫೈರ್ ಇಸ್ ದ ರೈಟ್ ವರ್ಡ್ ಸ್ನೇಹಿತರೆ. ಬುಕ್ಕಿನ ಮುಂದೆ ಮತ್ತೆ 4 ಶಬ್ದಗಳನ್ನ ಕೊಟ್ಟಿದ್ದಾರೆ. ಬುಕ್ಕಿನ ಮುಂದೆ ವರ್ಮ್ ಇದೆ, ಆಂಟ್ ಇದೆ, ಆಮೇಲೆ ಸ್ನೇಹಿತರೆ ಹಾರ್ಸ್ ಇದೆ, ಪೆನ್ ಇದೆ. ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ ಸ್ನೇಹಿತರೆ ಬುಕ್ ವರ್ಮ್ ಕರೆಕ್ಟ್ ಆಗಿರ್ತಕ್ಕಂಥ ಶಬ್ದ. ಕೊಲಿಕೇಟಿವ್ ಆಗುವಂತ ಬುಕ್ ವರ್ಮ್. ತುಂಬಾ ಚೆನ್ನಾಗಿ ಗ್ರಹಿಸ್ಕೋತಾ ಇದ್ದೀರಿ ಸ್ನೇಹಿತರೆ. ಅರ್ತ್ ಇದೆ, ಅರ್ತಿನ ಮುಂದೆ 4 ಶಬ್ದವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಲ್ಯಾಂಡ್ ಇದೆ, ವಾಟರ್ ಇದೆ, ಸನ್ ಇದೆ. ಇದು ಯಾವುದೂ ಅಲ್ಲ. ಅರ್ತ್ ಕ್ವೇಕ್ ಇಸ್ ದ ಕರೆಕ್ಟ್ ಕೊಲಿಕೇಟಿವ್ ವರ್ಡ್. ಸ್ನೇಹಿತರೆ ಮುಂದಕ್ಕೆ ಹೋಗೋಣ. ವೀಲ್ ಇದೆ, ವೀಲ್ ನ ಮುಂದೆ ಸ್ಟೂಲ್ ಇದೆ, ಬುಕ್ ಇದೆ, ಪೇಪರ್ ಇದೆ, ಚೇರ್ ಇದೆ ಸ್ನೇಹಿತರೆ. ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ ವೀಲ್ ಚೇರ್. ವೀಲ್ ಚೇರ್ ಕರೆಕ್ಟ್ ಆಗಿ ಸೂಟ್ ಆಗ್ತದೆ ಸ್ನೇಹಿತರೆ. ಸ್ವೀಟ್ ಇದೆ, ಸ್ವೀಟಿನ ಮುಂದೆ ಸೂಟ್ ಆಗುವಂತದ್ದು ಗ್ರೋತ್ ಇದೆ, ಡಿಸೈನ್ ಇದೆ, ಕಲರ್ ಇದೆ, ಮೊಮೆಂಟ್ ಸ್ನೇಹಿತರೆ ಕರೆಕ್ಟ್ ಆಗಿದೆ. ಸ್ವೀಟ್ ಮೊಮೆಂಟ್ ಕರೆಕ್ಟ್ ಆಗಿ ಕೊಲಿಕೇಟಿವ್ ಆಗ್ತಾ ಇದೆ. ಸ್ವೀಟ್ ಮೊಮೆಂಟ್ ಅನ್ನ ನೀವು ಗುರುತಿಸಬೇಕು ಅಂತ ವಿನಂತಿ ಮಾಡ್ಕೋತೇನೆ ಸ್ನೇಹಿತರೆ. ಫ್ರೀಡಮ್ ನ ಮುಂದೆ ರಶ್ಲರ್ ಇದೆ, ರೈಟರ್ ಇದೆ, ಬಾಕ್ಸರ್ ಇದೆ, ಫೈಟರ್ ಇದೆ ಸ್ನೇಹಿತರೆ. ಫ್ರೀಡಮ್ ಫೈಟರ್ ಕರೆಕ್ಟ್ ಆಗಿ ಸೂಟ್ ಆಗ್ತದೆ. ಫ್ರೀಡಮ್ ಫೈಟರ್ ನ ಗುರುತಿಸಬೇಕು ಸ್ನೇಹಿತರೆ. ಪೇ ಇದೆ, ಪೇ ನ ಮುಂದೆ ಎಕ್ಸಾಮ್ ಇದೆ, ಡೆವಲಪ್ಮೆಂಟ್ ಇದೆ, ಪ್ರೋಗ್ರೆಸ್ ಇದೆ, ಅಟೆನ್ಷನ್ ಇದೆ ಸ್ನೇಹಿತರೆ. ಪೇ ಅಟೆನ್ಷನ್ ಈಸ್ ಕರೆಕ್ಟ್ ಕೊಲಿಕೇಟಿವ್ ವರ್ಡ್. ಪೇ ಅಟೆನ್ಷನ್. ನ್ಯೂಕ್ಲಿಯರ್ ಮುಂದೆ ಸ್ನೇಹಿತರೆ ಲ್ಯಾಂಡ್ ಇದೆ, ವೆಪನ್ ಇದೆ, ಬಾಟಲ್ ಇದೆ, ಆಮೇಲೆ ಸ್ನೇಹಿತರೆ ಟೈಮ್ ಇದೆ. ಸರಿಯಾಗಿರ್ತಕ್ಕಂಥ ಶಬ್ದ ನ್ಯೂಕ್ಲಿಯರ್ ವೆಪನ್ ಈಸ್ ಕರೆಕ್ಟ್ ಆಗ್ತದೆ. ಸೂಟ್ ಆಗುವಂತದ್ದು ನ್ಯೂಕ್ಲಿಯರ್ ವೆಪನ್. ಟ್ವಿಂಕ್ಲಿಂಗ್ ನ ಮುಂದೆ ಸ್ನೇಹಿತರೆ ಮೂನ್ ಇದೆ, ಸನ್ ಇದೆ, ಸ್ಟಾರ್ ಇದೆ, ಅರ್ತ್ ಇದೆ. ಕರೆಕ್ಟ್ ಆಗಿ ಸೂಟ್ ಆಗುವಂತದ್ದು ಟ್ವಿಂಕ್ಲಿಂಗ್ ಸ್ಟಾರ್ ಈಸ್ ದ ಕರೆಕ್ಟ್ ವರ್ಡ್. ಟ್ವಿಂಕ್ಲಿಂಗ್ ಸ್ಟಾರ್ ಇಸ್ ದ ಕರೆಕ್ಟ್ ವರ್ಡ್ ಸ್ನೇಹಿತರೆ. ಈ ಮೂಲಕ ನಿಮಗೆ 4ನೇ ಪ್ರಶ್ನೆ ಉತ್ತರ ಗೊತ್ತಾಯಿತು ಅಂತ ಅನಿಸ್ಕೋತೇನೆ. 8 ಮಾರ್ಕ್ಸ್ ಸಿಕ್ಕಿತ್ತು ನಿಮ್ಗೆ. 8 ಮಾರ್ಕ್ಸ್ ನಿಮ್ಮ ಖಾತೆಗೆ ಹಾಕ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದೆ ಸ್ನೇಹಿತರೆ. ಗ್ರಾಮರ್ ಅಲ್ಲಿ ಬರುವಂತಹ ಮುಂದಿನ ಭಾಗ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ತುಂಬಾ ಸುಲಭವಾಗಿ 1 ಮಾರ್ಕ್ ತಗೊಳ್ಳಿಕ್ಕಾಗುವಂತದ್ದು ಸ್ನೇಹಿತರೆ. ಮತ್ತೆ ರಿಪೀಟ್ ಮಾಡ್ತೇನೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ 3 ಇದೆ. ರಿಪೀಟ್ ಮಾಡ್ತಿದ್ರೆ 3 ಇದೆ. ಆಸ್ ಗುಡ್ ಆಸ್ ಅಂತ ಬಂದಾಗ ಸ್ನೇಹಿತರೆ ಅದು ಪಾಸಿಟಿವ್ ಡಿಗ್ರಿ ಬಂದಾಗ ಪಾಸಿಟಿವ್ ಡಿಗ್ರಿ. ಆಮೇಲೆ ಸ್ನೇಹಿತರೆ ಬೆಟರ್ ದ್ಯಾನ್ ಬಂದಾಗ ಕಂಪ್ಯಾರಿಟಿವ್ ಆಯ್ತು. ದ ಬೆಸ್ಟ್ ಅಂತ ಬಂದಾಗ ಸ್ನೇಹಿತರೆ ಸೂಪರ್ಲೇಟಿವ್ ಆಯ್ತು. ರಿಪೀಟ್ ಮಾಡ್ತೇನೆ. ಆಸ್ ಮಚ್ ಆಸ್ ಬಂದಾಗ ಪಾಸಿಟಿವ್, ಮೋರ್ ದ್ಯಾನ್ ಬಂದಾಗ ಕಂಪ್ಯಾರಿಟಿವ್, ದ ಮೋಸ್ಟ್ ಅಂತ ಬಂದಾಗ ಸ್ನೇಹಿತರೆ ಸೂಪರ್ಲೇಟಿವ್ ಬರಬೇಕು ಸ್ನೇಹಿತರೆ. ಆಸ್ ಟಾಲ್ ಆಸ್ ಬಂದಾಗ ಅದು ಪಾಸಿಟಿವ್ ಆಗಬೇಕು. ಟಾಲರ್ ದ್ಯಾನ್ ಬಂದಾಗ ಕಂಪ್ಯಾರಿಟಿವ್ ಆಗಬೇಕು. ಟಾಲೆಸ್ಟ್ ಅಂತ ಬಂದಾಗ ಸ್ನೇಹಿತರೆ ಸೂಪರ್ಲೇಟಿವ್ ಆಗಬೇಕು. ಇದು ಗೊತ್ತಿದ್ರೆ ಸಾಕು, ನೀವು ಖಂಡಿತವಾಗಿ ಮಾಡ್ತಾ ಹೋಗ್ತೀರಿ ಸ್ನೇಹಿತರೆ. ನಾನು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೇನೆ. ತುಂಬಾ ಚಂದವಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳು. ಏಷ್ಯಾ ಈಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ಏಷ್ಯಾ ಈಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಸ್ನೇಹಿತರೆ. ಇದು ಸೂಪರ್ಲೇಟಿವ್ ಅಂತ ಗೊತ್ತಾಯ್ತು ನಿಮ್ಗೆ. ಪಾಸಿಟಿವ್ ಮಾಡ್ಲಿಕ್ಕೆ ಹೇಳ್ತಿದ್ರೆ, ಪಾಸಿಟಿವ್ ಮಾಡ್ಲಿಕ್ಕೆ ಹೇಳಿದರೆ ತುಂಬಾ ಚಂದವಾಗಿ ಹೇಳ್ತಾರೆ ಸ್ನೇಹಿತರೆ. ನೋ ಅದರ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್, ನೋ ಅದರ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಈಸ್ ಆಸ್ ಲಾರ್ಜ್ ಆಸ್ ಏಷ್ಯಾ ಅಂತ ಬಂದ್ರೆ ಉತ್ತರ ಸರಿ ಸ್ನೇಹಿತರೆ. 2ನೇದಕ್ಕೆ ಬರ್ತಾ ಇದ್ದೇನೆ. ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ತಿತ್ರ ಹೈಯೆಸ್ಟ್ ಪೀಕ್ ಅಂತಿದೆ, ಗಮನಿಸ್ಕೊಳ್ಳಿ. ಹೈಯೆಸ್ಟ್ ಪೀಕ್ ತಿತ್ರ ಮತ್ತೆ ಇದು ಸೂಪರ್ಲೇಟಿವ್ ಆಯ್ತು. ಇದನ್ನ ಮತ್ತೆ ಪಾಸಿಟಿವ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಹೈಯರ್ ಅಂತ ಸರಿ ಹೈ ಬರಬೇಕು. ತಿತ್ರ ಪಾಸಿಟಿವ್ ಅಲ್ಲಿ ಹೈ ಬರಬೇಕು. ನಾನು ಹೇಳ್ತಾ ಇದ್ದೇನೆ. ನೋ ಅದರ್ ಪೀಕ್ ಇನ್ ದ ವರ್ಲ್ಡ್ ಈಸ್ ಆಸ್ ಹೈ ಆಸ್ ಮೌಂಟ್ ಎವರೆಸ್ಟ್. ನೋ ಅದರ್ ಪೀಕ್ ಇನ್ ದ ವರ್ಲ್ಡ್ ಈಸ್ ಹ್ಯಾಸ್ ಐ ಹ್ಯಾಸ್ ಮೌಂಟ್ ಎವರೆಸ್ಟ್. ಕರೆಕ್ಟ್ ಆಗುತ್ತೆ ಉತ್ತರ. ಇದರ ಮುಂದಕ್ಕೆ ಹೋಗೋಣ. ಸುನೀಲ್ ಈಸ್ ಮೋರ್ ಹ್ಯಾಂಡ್ಸಮ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಸುನೀಲ್ ಈಸ್ ಮೋರ್ ಹ್ಯಾಂಡ್ಸಮ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ನಿಮ್ಗೆ ಗೊತ್ತಾಯ್ತು ಸ್ನೇಹಿತರೆ. ಮೋರ್ ಹ್ಯಾಂಡ್ಸಮ್ ದ್ಯಾನ್ ಈಸ್ ಕಂಪ್ಯಾರಿಟಿವ್ ಅಂತ ಗೊತ್ತಾಯ್ತು. ಇದನ್ನ ಅವರು ಸ್ನೇಹಿತರೆ ಇದನ್ನ ಪಾಸಿಟಿವ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಇದರ ಪಾಸಿಟಿವ್ ಮಾಡ್ಲಿಕ್ಕೆ ಹೇಳಿದಾಗ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ಈಸ್ ಆಸ್ ಹ್ಯಾಂಡ್ಸಮ್ ಆಸ್
ಅಥವಾ ಆಸ್ ಮಚ್ ಹ್ಯಾಂಡ್ಸಮ್ ಆಸ್ ಸುನಿಲ್ ಅಂತ ಬರಬೇಕು. ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತಿದ್ರೆ ಮುಂದಕ್ಕೆ ಹೋಗೋಣ. ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ಈಸ್ ಆಸ್ ಟಾಲ್ ಆಸ್ ರವಿ. ಆಸ್ ಟಾಲ್ ಆಸ್ ರವಿ ಸ್ನೇಹಿತರೆ ಮತ್ತೆ ಪಾಸಿಟಿವ್ ಬಂತು, ಕಂಪ್ಯಾರಿಟಿವ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ರವಿ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್. ರವಿ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೈಲ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್. ಸ್ನೇಹಿತರೆ ದ ಟಾಲೆಸ್ಟ್ ದ ಲಾಂಗೆಸ್ಟ್ ಅಂತಿದೆ ಸ್ನೇಹಿತರೆ, ಖಂಡಿತವಾಗಿ ಸೂಪರ್ಲೇಟಿವ್ ಅಂತ ಗೊತ್ತಾಯ್ತು. ನೀವು ಇದನ್ನ ಕಂಪ್ಯಾರಿಟಿವ್ ಮಾಡಬೇಕಾಗಿದೆ. ಕಂಪ್ಯಾರಿಟಿವ್ ಮಾಡಿ ಹೇಗೆ ಸ್ಟಾರ್ಟ್ ಮಾಡ್ತೀರ ಅಂತ ಹೇಳಿದ್ರೆ, ನೈಲ್ ಈಸ್ ಲಾಂಗರ್ ದ್ಯಾನ್ ಎನಿ ಅದರ್ ರಿವರ್ ಇನ್ ದ ವರ್ಲ್ಡ್. ನೈಲ್ ಈಸ್ ಲಾಂಗರ್ ದ್ಯಾನ್ ಎನಿ ಅದರ್ ರಿವರ್ ಇನ್ ದ ವರ್ಲ್ಡ್ ಕರೆಕ್ಟ್ ಆಗ್ತದೆ. ಮುಂದಕ್ಕೆ ಹೋಗೋಣ. ತೆಂಡೂಲ್ಕರ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ ಕ್ರಿಕೆಟ್ ಪ್ಲೇಯರ್ ಇನ್ ದ ವರ್ಲ್ಡ್. ಸ್ನೇಹಿತರೆ ಗ್ರೇಟರ್ ದ್ಯಾನ್ ಅಂತ ಬಂದಿದೆ. ಸ್ನೇಹಿತರೆ ಗ್ರೇಟರ್ ದ್ಯಾನ್ ಅಂತ ಹೇಳುವಾಗ ಕಂಪ್ಯಾರಿಟಿವ್ ಬರಬೇಕು. ಸ್ನೇಹಿತರೆ ಕಂಪ್ಯಾರಿಟಿವ್ ಬರಬೇಕು. ಸ್ನೇಹಿತರೆ ಇದನ್ನ ಕಂಪ್ಯಾರಿಟಿವ್ ಅನ್ನ ಪಾಸಿಟಿವ್ ಮಾಡ್ಲಿಕ್ಕೆ ಸ್ನೇಹಿತರೆ ಹೇಗೆ ಸ್ಟಾರ್ಟ್ ಮಾಡ್ತೀರ ಅಂತ ಹೇಳಿದ್ರೆ, ತುಂಬಾ ಚಂದವಾಗಿ ಹೇಳಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ನೋ ಅದರ್ ಕ್ರಿಕೆಟ್ ಪ್ಲೇಯರ್ ಇನ್ ದ ವರ್ಲ್ಡ್, ನೋ ಅದರ್ ಕ್ರಿಕೆಟ್ ಪ್ಲೇಯರ್ ಇನ್ ದ ವರ್ಲ್ಡ್ ಈಸ್ ಆಸ್ ಗ್ರೇಟ್ ಆಸ್ ಸಚಿನ್ ತೆಂಡೂಲ್ಕರ್. ಈಸ್ ಆಸ್ ಗ್ರೇಟ್ ಆಸ್ ಸಚಿನ್ ತೆಂಡೂಲ್ಕರ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಅಂತ ನಂಗೆ ಅನಿಸ್ತಾ ಇದೆ ಸ್ನೇಹಿತರೆ. ಇನ್ನೂ 3 ಎಕ್ಸಾಂಪಲ್ಸ್ ಇದೆ. Bangalore is one of the biggest cities in the world. Bangalore is one of the biggest cities in India. ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ದ ಬಿಗ್ಗೆಸ್ಟ್ ಅಂತ ಬಂದಾಗ ಇದು ಸೂಪರ್ಲೇಟಿವ್ ಆಯ್ತು ಸ್ನೇಹಿತರೆ. ಇದನ್ನ ಪಾಸಿಟಿವ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಸ್ನೇಹಿತರೆ. ಪಾಸಿಟಿವ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನೋ ಅದರ್ ಸಿಟಿ ಇನ್ ಇಂಡಿಯಾ ಈಸ್ ಆಸ್ ಬಿಗ್ ಆಸ್ ಬ್ಯಾಂಗ್ಳೂರ್. ಈಸ್ ಆಸ್ ಬಿಗ್ ಆಸ್ ಬ್ಯಾಂಗ್ಳೂರ್ ಸ್ನೇಹಿತರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಅಂತ ನಂಗೆ ಅನಿಸ್ತಾ ಇದೆ. Mysore Zoo is one of the biggest zoo in the world. Mysore Zoo is one of the biggest zoo in the world. ಸ್ನೇಹಿತರೆ ದ ಬಿಗ್ಗೆಸ್ಟ್ ಇದೆ ಗೊತ್ತಾಯ್ತು ನಿಮ್ಗೆ. ದಿಸ್ ಇಸ್ ಸೂಪರ್ಲೇಟಿವ್. ಸರ್ ದಿಸ್ ಇಸ್ ಸೂಪರ್ಲೇಟಿವ್ ಅಂತ ಗೊತ್ತಾಯ್ತು. ಇದನ್ನ ಪಾಸಿಟಿವ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನೋ ಅದರ್ ಝೂ ಇನ್ ದ ವರ್ಲ್ಡ್, ನೋ ಅದರ್ ಝೂ ಇನ್ ದ ವರ್ಲ್ಡ್ ಈಸ್ ಆಸ್ ಬಿಗ್ ಆಸ್ ಮೈಸೂರು ಝೂ. ಅರ್ಥ ಆಯ್ತು ಭಾವಿಸ್ತಿದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋ ಅದರ್ ಸ್ಟೇಟ್ ಇನ್ ಇಂಡಿಯಾ ಈಸ್ ಸೋ ಲಿಟರೇಟ್ ಆಸ್ ಕೇರಳ. ಓದಿ ಹೇಳ ಇನ್ನೊಮ್ಮೆ. ನೋ ಅದರ್ ಸ್ಟೇಟ್ ಇನ್ ಇಂಡಿಯಾ ಈಸ್ ಸೋ ಲಿಟರೇಟ್ ಆಸ್ ಕೇರಳ. ಕೇರಳ ಅಂತ ಹೇಳುವಂತದ್ದು ಬೇರೆ ರಾಜ್ಯಕ್ಕಿಂತ ಹೆಚ್ಚು ಸಾಕ್ಷರ ರಾಜ್ಯವಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ ಬಹಳ ಚಂದವಾಗಿ ಆಸ್ ಲಿಟರೇಟ್ ಆಸ್ ಕೊಟ್ಟಿದ್ದಾರೆ, ನಿಮ್ಗೆ ಗೊತ್ತಾಯ್ತು. ದಿಸ್ ಇಸ್ ಪಾಸಿಟಿವ್. ಇದನ್ನ ಕಂಪ್ಯಾರಿಟಿವ್ ಮಾಡಬೇಕು ಅಂತಾದ್ರೆ ಸ್ನೇಹಿತರೆ, ಕೇರಳ ಈಸ್ ಮೋರ್ ಲಿಟರೇಟ್ ದ್ಯಾನ್ ಎನಿ ಅದರ್ ಸ್ಟೇಟ್ ಇನ್ ಇಂಡಿಯಾ ಅಂತ ಬಂದಾಗ ಕರೆಕ್ಟ್ ಆಯ್ತು ಸ್ನೇಹಿತರೆ. ಈ ಮೂಲಕ ನಿಮ್ಗೆ 4ನೇ ಪ್ರಶ್ನೆ ಉತ್ತರವನ್ನ ಪೂರ್ತಿ ಮಾಡ್ತಾ ಇದ್ದೇನೆ. 8 ಮಾರ್ಕ್ ನಿಮ್ ಕಿಸೆಗೆ ಬಿತ್ತು ಅಂತ ಭಾವಿಸ್ಕೊಳ್ತೇನೆ ಸ್ನೇಹಿತರೆ. 2+2+2 8 ಮಾರ್ಕ್ಸ್ ಕಿಸೆಗೆ ಬಿತ್ತು ಸ್ನೇಹಿತರೆ. ಮುಂದಕ್ಕೆ ಹೋಗೋಣ. ಇದು ಬಹಳ ಚಂದವಾಗಿರ್ತಕ್ಕಂಥ ರಿಪೋರ್ಟೆಡ್ ಸ್ಪೀಚ್ ಸ್ನೇಹಿತರೆ. ಮತ್ತೆ ಹೇಳ್ತಾ ಇದ್ದೇನೆ, ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೇಕು ನಿಮ್ಗೆ ಹೇಳಬೇಕು ನಾನು ಸ್ನೇಹಿತರೆ. ಬಹಳ ಪ್ರೀತಿ ಹೇಳಿ ಸ್ಟಾರ್ಟ್ ಮಾಡ್ತೇನೆ. ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಫಸ್ಟಿಗೆ ಇನ್ವರ್ಟೆಡ್ ಕಾಮಾಸ್ ಅನ್ನು ತೆಗೆಯುವಂತದ್ದು. ಮುಗಿಸ್ಕೊಳ ಕರೆಕ್ಟ್ ಆಗಿ. ಬಹಳ ಸುಂದರವಾಗಿರ್ತಕ್ಕಂಥ ರಿಪೋರ್ಟೆಡ್ ಸ್ಪೀಚ್ ಅನ್ನು ಪ್ರವೇಶ ಮಾಡ್ತಾರೆ ಸ್ನೇಹಿತರೆ. ಇದೇನಪ್ಪಾ ಅಂತ ಹೇಳಿದ್ರೆ, ಡೈರೆಕ್ಟ್ ಸ್ಪೀಚ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ನೀವು ಸ್ನೇಹಿತರೆ 8ನೇ ಕ್ಲಾಸಿಂದ ಮಾಡ್ತಾ ಇದ್ದೀರ ಅಂತ ಅನಿಸ್ತಾ ಇದೆ. ಯಾರೋ ಹೇಳಿದ ಮಾತುಗಳನ್ನ ನಾವು ಕೇಳಿಕೊಂಡು ಇನ್ನೊಬ್ಬರಿಗೆ ನಾವು ಅದನ್ನ ವರದಿ ಒಪ್ಪಿಸ್ತೇವಲ್ವಾ ಸ್ನೇಹಿತರೆ, ಅದನ್ನ ಇಂಡೈರೆಕ್ಟ್ ಸ್ಪೀಚ್ ಅಂತ ಕರೀತಾರೆ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂತ ಕರೀತಾರೆ ಸ್ನೇಹಿತರೆ. ಆಗುವಂತ ಚೇಂಜಸ್ಗಳು ಏನು ಅಂತ ಹೇಳಿದ್ರೆ, ಇನ್ವರ್ಟೆಡ್ ಕಾಮಾಸ್ ಹೋಗ್ಬೇಕು ಫಸ್ಟ್ ಪಾಯಿಂಟ್ ಸ್ನೇಹಿತರೆ. 2ನೇದು ಏನಾಗ್ಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಇರ್ತಕ್ಕಂತಹ ಕರ್ತೃಪದ ಚೇಂಜ್ ಆಗ್ತದೆ, ನಿಮ್ಗೆ ಗೊತ್ತಾಗ್ಬೇಕು ಸ್ನೇಹಿತರೆ. ಆಮೇಲೆ ಆಗೋದೇನು ಅಂತ ಹೇಳಿದ್ರೆ, ಟೆನ್ಸ್ಗಳು ಚೇಂಜ್ ಆಗ್ತವೆ. ಪ್ರೆಸೆಂಟ್ ಟೆನ್ಸ್ ಇರೋದು ಪಾಸ್ಟ್ ಟೆನ್ಸ್ ಬರಬೇಕು. 4ನೇ ಬದಲಾವಣೆ ಏನು, 4ನೇ ಚೇಂಜಸ್ ಏನು ಅಂತ ಹೇಳಿದ್ರೆ, ಹತ್ತಿರವನ್ನ ಸೂಚಿಸುವ ಶಬ್ದಗಳೆಲ್ಲ ದೂರವನ್ನ ಸೂಚಿಸಬೇಕು ಅಂತ ಹೇಳುವಂತದ್ದು. ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೇನೆ. ಬಹಳ ಚಂದವಾದ ಎಕ್ಸಾಂಪಲ್ಸ್ ಅನ್ನ ಸಿದ್ಧಪಡಿಸ್ಕೊಂಡ್ ಬಂದಿದ್ದೇನೆ. ಹಿಯರ್ ಗೋಸ್ ದ ಎಕ್ಸಾಂಪಲ್ಸ್. ಐ ಸೆಡ್ ಇನ್ವರ್ಟೆಡ್ ಕಾಮಾ ಸ್ಟಾರ್ಟ್ ಆಯ್ತು. ಐ ರೈಟ್ ಎ ಲೆಟರ್. ಸ್ನೇಹಿತರೆ ಸ್ಟಾರ್ಟ್ ಮಾಡ್ತೇನೆ. ಐ ಸೆಡ್ ದಟ್ ಐ ರೋಟ್ ಎ ಲೆಟರ್. I said that I wrote a letter. ಕರೆಕ್ಟ್ ಆದ ಉತ್ತರ ಅಂತ ಗೊತ್ತಾಯ್ತು ನನಗೆ ಸ್ನೇಹಿತರೆ. ಮುಂದಕ್ಕೆ ಹೋಗೋಣ. ಸುಮಾ said to me I am typing a letter. ಸುಮಾ said to me I am typing a letter. ಸ್ನೇಹಿತರೆ ಸ್ಟಾರ್ಟ್ ಮಾಡ್ತೇನೆ. ಸುಮಾ said to me that she was typing a letter. ಆಮ್ ಇದ್ದದ್ದು ಸ್ನೇಹಿತರೆ ವಾಸ್ ಆಯ್ತು. she was typing a letter.
ಸ್ನೇಹಿತರೆ ಮುಂದಕ್ಕೆ ಹೋಗೋಣ. ಸುಜಾತ ಸೇಸ್ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ಸುಜಾತ ಸೇಸ್ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ಸ್ನೇಹಿತರೆ ಉತ್ತರ ಈ ರೀತಿ ಇದೆ. ಸುಜಾತ ಸೇಸ್ ದಟ್ ಶಿ ವಾಸ್ ಗೋಯಿಂಗ್ ಟು ಮಾರ್ಕೆಟ್. ಶಿ ವಾಸ್ ಗೋಯಿಂಗ್ ಟು ಮಾರ್ಕೆಟ್. ಸ್ನೇಹಿತರೆ ಮುಂದಕ್ಕೆ ಹೋಗೋಣ. ದ ಬಾಯ್ ಆಸ್ಕ್ಡ್. ದ ಬಾಯ್ ಆಸ್ಕ್ಡ್ ಇನ್ವರ್ಟೆಡ್ ಕಾಮಾ ಸ್ಟಾರ್ಟ್ ಆಯ್ತು. ಈಸ್ ದಟ್ ಬುಕ್ ವಿತ್ ಯು. ಈಸ್ ದಟ್ ಬುಕ್ ವಿತ್, ಆ ಪುಸ್ತಕ ನಿನ್ನ ಹತ್ರ ಇದೆಯಾ? ಈಸ್ ದಟ್ ಬುಕ್ ವಿತ್ ಯು. ಇದರ ಉತ್ತರ ಎಸ್ ಅಥವಾ ನೋ ಬರ್ತಾ ಇದೆ. ಸೊ ಇಫ್ ಇಂದ ಮಧ್ಯಕ್ಕೆ ಸೇರಿಸಬೇಕು. ದ ಬಾಯ್ ಆಸ್ಕ್ಡ್, ದ ಬಾಯ್ ಆಸ್ಕ್ಡ್ ಇಫ್ ದಟ್ ಬುಕ್ ವಾಸ್ ವಿತ್ ಹಿಮ್. ದ ಬಾಯ್ ಆಸ್ಕ್ಡ್ ಇಫ್ ದಟ್ ಬುಕ್ ವಾಸ್ ವಿತ್ ಮೀ. ಸಾರಿ, ವಿತ್ ಮೀ. ವಿತ್ ಮೀ ಕರೆಕ್ಟ್ ಆಗಿರ್ತಕ್ಕಂಥ ಕ್ಲಾಸ್ ಆಯ್ತು. ಮುಂದಕ್ಕೆ ಹೋಗೋಣ. ದ ಟೀಚರ್ ಆಸ್ಕ್ಡ್ ಹ್ಯಾವ್ ಯು ರಿಸೀವ್ಡ್ ಯುವರ್ ಹಾಲ್ ಟಿಕೆಟ್. ಹ್ಯಾವ್ ಯು ರಿಸೀವ್ಡ್ ಹಾಲ್ ಟಿಕೆಟ್. ಸ್ನೇಹಿತರೆ ಹೇಗಾಗುತ್ತೆ ಇದು? ಇಲ್ಲಿ ಮತ್ತೆ ಪ್ರಶ್ನೆಯನ್ನ ಕೇಳಿದಾಗ ಇಫ್ ಅಥವಾ ಉತ್ತರ ಬರ್ತದೆ. ಸಾರಿ, ಎಸ್ ಅಥವಾ ಉತ್ತರ ಬರ್ತದೆ. ಇಫ್ ಅನ್ನ ಸೇರಿಸಬೇಕು. ದ ಟೀಚರ್ ಆಸ್ಕ್ಡ್ ಇಫ್ ಹಿ ಹ್ಯಾಡ್ ರಿಸೀವ್ಡ್ ದ ಹಾಲ್ ಟಿಕೆಟ್. ಇಫ್ ಹಿ ಹ್ಯಾಡ್ ರಿಸೀವ್ಡ್ ದ ಹಾಲ್ ಟಿಕೆಟ್. ಸ್ನೇಹಿತರೆ ಮುಂದಕ್ಕೆ ಹೋಗೋಣ. ಶಿ ಆಸ್ಕ್ಡ್ ಕ್ಯಾನ್ ಯು ಗಿವ್ ಮಿ ದ ಫೋನ್. ನೀನು ನನಗೆ ಫೋನ್ ಕೊಡ್ತೀಯಾ? ಹೌದು ಅಥವಾ ಅಲ್ಲ ಉತ್ತರ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ ಕೂಡ ಇಫ್ ಬರಬೇಕು. ಶಿ ಆಸ್ಕ್ಡ್ ಇಫ್ ಹಿ ಗಿವ್ ಶಿ ಆಸ್ಕ್ಡ್ ಕ್ಯಾನ್ ಯು ಗಿವ್ ಮಿ ದ ಫೋನ್. ಇನ್ವರ್ಟೆಡ್ ಕಾಮರ್ಸ್ ಅಲ್ಲಿ ಬರುವಂತದ್ದು ಕ್ಯಾನ್ ಯು ಗಿವ್ ದ ಫೋನ್. ಹೇಗೆ ಪರಿವರ್ತನೆ ಮಾಡ್ತೀರ ಅಂತ ಹೇಳಿದ್ರೆ, ಶಿ ಆಸ್ಕ್ಡ್ ಇಫ್ ಹಿ ಕುಡ್ ಗಿವ್ ಮಿ ದ ಫೋನ್. ಇಫ್ ಹಿ ಕುಡ್ ಗಿವ್ ಹರ್ ದ ಫೋನ್. ಶಿ ಇದೆ, ಆದ್ರಿಂದ ಗಿವ್ ಹರ್ ದ ಫೋನ್ ಬರಬೇಕು. ಆಫೀಸರ್ ಸೆಟ್ ಟು ದ ಪಿಯೋನ್. ಆಫೀಸರ್ ಸೆಟ್ ಟು ದ ಪಿಯೋನ್ ಗೆಟ್ ಮಿ ದ ಫೈಲ್. ಗೆಟ್ ಮಿ ದ ಫೈಲ್. ಸ್ನೇಹಿತರೆ ಇಲ್ಲಿ ಆಫೀಸರ್ ಕಮಾಂಡ್ ಮಾಡ್ತಾ ಇದ್ದಾನೆ, ಆದ್ರಿಂದ ಆಫೀಸರ್ ಕಮಾಂಡೆಡ್ ದ ಪಿಯೋನ್ to get him the file. To get him the file ಬರಬೇಕು. The teacher said to the students work hard. The teacher said to the students, ಇಲ್ಲಿ ಸ್ನೇಹಿತರೆ ಅಡ್ವೈಸ್ ಮಾಡಿರ್ತಕ್ಕಂಥದ್ದು. ಸೊ ಅಡ್ವೈಸ್ ಬರಬೇಕು. The teacher asked the students to work hard. To work hard ಬರಬೇಕು. ಸ್ನೇಹಿತರೆ ಈ ರೀತಿ ರಿಪೋರ್ಟೆಡ್ ಸ್ಪೀಚ್ ನ ಮಾರ್ಕ್ಸ್ ಅನ್ನ ತಗೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತೇನೆ. 5 ಪ್ರಶ್ನೆಗಳು ಪೂರ್ತಿ ಆಯ್ತು. 10 ಮಾರ್ಕ್ ನಿಮಗೆ ಸಿಕ್ಕಿತ್ತು ಅಂತ ಭಾವಿಸಿಕೊಳ್ತಾ ಈ ಸಂಚಿಕೆಯನ್ನು ಬೀಳ್ಕೊಡ್ತೀನಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.